ಅಂತ ನಾನು ಶ್ರೀಪಾದ್ ಪಾಟೀಲ್. ಕರ್ನಾಟಕಕ್ಕೆ ಸರಣಿ ಹೃದಯಾಘಾತದ ಆಘಾತ ಎದುರಾಗಿದೆ. ಹಾಸನ ಸೇರಿ ಹಲವು ಜಿಲ್ಲೆಗಳಲ್ಲಿ ತಜ್ಞರು ಈಗಾಗಲೇ ಅಧ್ಯಯನವನ್ನ ಕೂಡ ನಡೆಸಿದ್ದಾರೆ. ಅಧ್ಯಯನ ವರದಿಯನ್ನ ಈಗ ಈ ತಾಂತ್ರಿಕ ಸಮಿತಿ ಸಿದ್ಧಪಡಿಸಿದೆ. ತಜ್ಞರ ಸಲಹಾ ಸಮಿತಿಯ ಜೊತೆಗೆ ಆರೋಗ್ಯ ಇಲಾಖೆ ಸಭೆಯನ್ನ ಮಾಡುತ್ತೆ. ಮಧ್ಯಾಹ್ನ 12:15 ವರ್ಚುವಲ್ ಮೂಲಕ ಸಭೆ ನಡೆಯಲಿಕ್ಕಿದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ. ಈ ಸಭೆಯಾದ ಬಳಿಕ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಆಗಿದೆ. ಹಾಗಿದ್ರೆ ತಜ್ಞರು ನಡೆಸಿದಂತಹ ಈ ಅಧ್ಯಯನದಲ್ಲಿ ಏನೆಲ್ಲ ವಿಚಾರಗಳಿದೆ, ಇವರು ಯಾವೆಲ್ಲ ವಿಚಾರಗಳನ್ನ ಅಲ್ಲಿ ಕಲೆ ಹಾಕಿದ್ದಾರೆ, ಯಾವ ಕಾರಣಕ್ಕಾಗಿ ಸರಣಿ ಹೃದಯಾಘಾತ ನಡೀತಾ ಇದೆ ಹಾಸನ ಸೇರಿದಂತೆ ರಾಜ್ಯದಲ್ಲಿ, ಈ ಅಧ್ಯಯನ ನಡೆಸೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಆ ಅಧ್ಯಯನದ ವರದಿ ಸಿದ್ಧಗೊಂಡಿದೆ. ಆ ವರದಿಯಲ್ಲಿ ಕೆಲವು ವಿಚಾರಗಳು ಉಲ್ಲೇಖ ಆಗಿದೆ. ಹೃದಯಾಘಾತದ ಸಾವುಗಳು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಊಟದಲ್ಲಿ ಉಪ್ಪು ಸಕ್ಕರೆಯ ಪ್ರಮಾಣ ತಗ್ಗಿಸುವಂತೆ ಸಲಹೆ ನೀಡುವಂತಹ ಕೆಲಸ ತಜ್ಞರಿಂದ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನಕ್ಕೆ ಬ್ರೇಕ್ ಹಾಕಿ ಅಂತಾನು ಹೇಳಿದ್ದಾರೆ. ಮಕ್ಕಳು ಮೊಬೈಲ್ ನೋಡೋದು ಕಡಿಮೆ ಮಾಡಬೇಕು. 15 ವರ್ಷದೊಳಗಿನ ಮಕ್ಕಳ ಹೃದಯ ಸ್ಕ್ರೀನಿಂಗ್ಗೆ ಸಲಹೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ಈ ರೀತಿ ಹಲವು ಪ್ರಮುಖ ಸಲಹೆಯನ್ನು ನೀಡೋದಕ್ಕೆ ತಜ್ಞರು ಮುಂದಾಗಿದ್ದಾರೆ. ಏನು ಸಲಹೆಗಳು ಅಂತಂದ್ರೆ, ಅವರು ಕೊಟ್ಟಿರುವಂಥದ್ದು, ಊಟ ಮಾಡ್ತಿರಲ್ಲ ಪ್ರತಿನಿತ್ಯ, ಆ ಊಟದಲ್ಲಿ ಉಪ್ಪು ಮತ್ತು ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಿ, ಆದಷ್ಟು ಉಪ್ಪು ಸಕ್ಕರೆಯನ್ನ ಅವಾಯ್ಡ್ ಮಾಡ್ತಾ ಬನ್ನಿ, ಇನ್ನು ಪ್ರತಿನಿತ್ಯ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಸಲಹೆಯನ್ನ ತಜ್ಞರು ಕೊಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನಕ್ಕೆ ಬ್ರೇಕ್ ಹಾಕಿ, ಯಾರು ಎಲ್ಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಹೊಡಿತಾ ಇದ್ರೆ ಸಿಗರೇಟ್ ಅಂಥವ್ರನ್ನ ಸ್ಟಾಪ್ ಮಾಡಿ, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ. ಇನ್ನು ಮುಂದೆ ಯಾರು ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟನ್ನು ಸೇದದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಮಕ್ಕಳು ಮೊಬೈಲನ್ನು ನೋಡೋದು ಕಡಿಮೆ ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟ್. ಮಕ್ಕಳು ತಿಂಡಿ ಮಾಡಬೇಕು ಅಂದರೆ ನೀವೇ ಮೊಬೈಲ್ ಕೊಡ್ತೀರಿ. ಊಟ ಮಾಡಿದರೆ ಮಾಡಬೇಕು ಏನು ಕಿರಿಕಿಲ್ದೆ ಅಂತಂದರೆ ನೀವೇ ಕೈಯಲ್ಲಿ ಮೊಬೈಲ್ ಕೊಟ್ಟು ಕೂರಿಸ್ತೀರಿ. ಅದನ್ನು ಕಡಿಮೆ ಮಾಡಿ. ಜೊತೆಗೆ ನೀವು ಕೂಡ ಅಷ್ಟೇ, ಮನೆಯಲ್ಲಿರೋರು ಯಾವಾಗಲೂ ಕೈಯಲ್ಲಿ ಮೊಬೈಲ್ ರೀಲ್ಸ್ ನೋಡ್ಕೊಂಡು ಕೂರೋದು, ಇದನ್ನು ಅವಾಯ್ಡ್ ಮಾಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡಬೇಡಿ, ನೀವು ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗಬೇಡಿ. 15 ವರ್ಷದೊಳಗಿನ ಮಕ್ಕಳ ಹೃದಯ ಸ್ಕ್ರೀನಿಂಗ್ಗೆ ಸಲಹೆಯನ್ನು ನೀಡಿದ್ದಾರೆ. ಹಾರ್ಟ್ನ ಸ್ಕ್ರೀನಿಂಗ್ ಮಾಡಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ 15 ವರ್ಷದೊಳಗಿನ ಮಕ್ಕಳಿಗೆ. ಈ ರೀತಿ ಸರ್ಕಾರಕ್ಕೆ ಪ್ರಮುಖ ಸಲಹೆಯನ್ನು ನೀಡೋದಕ್ಕೆ ತಜ್ಞರು ಮುಂದಾಗಿದ್ದಾರೆ. ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ ದೀಪ್ತಿ, ಹಲವು ಸಲಹೆಗಳನ್ನು ನಾವು ಗಮನಿಸಿದ್ವಿ. ಈ ಸಲಹೆಗಳನ್ನು ಉಲ್ಲೇಖ ಮಾಡಿ ಆ ತನಿಖಾ ಅಧ್ಯಯನದ ವರದಿಯನ್ನು ಮಧ್ಯಾಹ್ನ 12:30 ನಂತರ ಕೊಡ್ತಾರೆ ಅಂತ ಹೇಳಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಶ್ರೀಪಾದ್, ರಾಜ್ಯದಲ್ಲಿ ಕೋವಿಡ್ ನಂತರದಲ್ಲಿ ಯಾವ ರೀತಿಯಾಗಿ ಹೃದಯಾಘಾತಗಳು ಆಗ್ತಾ ಇದೆ ಅನ್ನೋದನ್ನ ಸರ್ಕಾರ ಗಮನಿಸಿತ್ತು. ಹೀಗಾಗಿ ಫೆಬ್ರವರಿ ತಿಂಗಳಿನಲ್ಲಿ ಹೃದಯಾಘಾತದ ಪ್ರಕರಣಗಳು ಇಷ್ಟ್ಯಾಕೆ ಜಾಸ್ತಿ ಆಗ್ತಾ ಇದೆ, ಇದರ ಬಗ್ಗೆ ಒಂದು ಅಧ್ಯಯನವನ್ನ ಮಾಡಿ ಅಂತ ಹೇಳಿ ಒಂದು ಸಮಿತಿ ರಚನೆಗೂ ಕೂಡ ಸೂಚಿಸಿತ್ತು. ಹೀಗಾಗಿ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆ ಆಗುತ್ತೆ. 12 ಜನ ತಜ್ಞರು ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಇವರು ಕಳೆದ 2 ತಿಂಗಳಿನಿಂದ ಜಯದೇವ ಆಸ್ಪತ್ರೆ ಸೇರಿ ಬೇರೆ ಬೇರೆ ಭಾಗಗಳಲ್ಲಿ ಹೃದಯಾಘಾತಕ್ಕೆ ಒಳಪಟ್ಟಂತಹ ರೋಗಿಗಳ ಮೇಲೆ ಅಧ್ಯಯನವನ್ನ ಮಾಡಿ ಇದೀಗ ರಿಪೋರ್ಟ್ ನ ರೆಡಿ ಮಾಡಿದ್ದಾರೆ. ಇನ್ನು ಇವತ್ತೇ ಆ ರಿಪೋರ್ಟ್ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರ ನೇತೃತ್ವದಲ್ಲಿ ಈಗ ತಜ್ಞರ ಒಂದು ಮೀಟಿಂಗ್ ಜೊತೆಗೆ ಆರೋಗ್ಯ ಇಲಾಖೆಯ ಜೊತೆ ಕೂಡ ಒಂದು ವರ್ಚುವಲ್ ಮೀಟಿಂಗ್ ನಡೀಲಿಕ್ಕಿದೆ. ಸಭೆ ಬಳಿಕ ತಜ್ಞರು ವರದಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಮುಖವಾಗಿ ಹಲವಾರು ವಿಚಾರಗಳನ್ನ ಈ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಹಲವು ರೀತಿಯ ಸರ್ಕಾರಕ್ಕೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ SSLC ಹಾಗೂ 15 ವರ್ಷ ಕೆಳಗಿರುವಂತಹ ಎಲ್ಲಾ ಶಾಲಾ ಮಕ್ಕಳಿಗೆ ಹೃದಯದ ಸ್ಕ್ರೀನಿಂಗ್ ಮಾಡುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಸಾರ್ವಜನಿಕ ಧೂಮಪಾನಕ್ಕೆ ಬ್ರೇಕ್ ಹಾಕಬೇಕು, ಕಠಿಣವಾದಂತಹ
ಕಾನೂನನ್ನ ರೂಪ ರೂಪಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಹೃದಯಾಘಾತಕ್ಕೆ BP ಮತ್ತೆ ಶುಗರ್ ಕೂಡ ಒನ್ ಆಫ್ ದ ಮೇಜರ್ ರೀಸನ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಯಾರಿಗೆ ಡಯಾಬಿಟಿಕ್ ಜೊತೆಗೆ ಹೈಪರ್ ಟೆನ್ಷನ್ ಇದೆ ಅಂಥವರಲ್ಲಿ ಹೃದಯಾಘಾತ ಆಗುವಂತಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಉಪ್ಪು ಹಾಗೆ ಸಕ್ಕರೆ ಪ್ರಮಾಣ ತಗ್ಗಿಸುವಂತನೂ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ಯಾವ ರೀತಿಯಾಗಿ ಜಾರಿ ಮಾಡ್ಲಿಕ್ಕೆ ಆಗುತ್ತೆ, ಜನಕ್ಕೆ ಅವೇರ್ನೆಸ್ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ನೀವು ತಿನ್ನುವಂತಹ ಆಹಾರದಲ್ಲಿ ಈ ಎರಡರ ಬಗ್ಗೆನೂ ಕೂಡ ಕಾಳಜಿಯನ್ನ ಕೊಡಿ ಅಂತ ಹೇಳಿ. ಹೀಗಾಗಿ ಅದರ ಬಗ್ಗೆ ಯಾವ್ದಾದ್ರು ಪ್ಲಾನಿಂಗ್ ಇದೆಯಾ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗಿದೆ. ಜೊತೆಗೆ ರಾಜ್ಯದಲ್ಲಿ ಆಗುವಂತಹ ಪ್ರತಿ ಯುವಕರ ಹಠಾತ್ ಸಾವನ್ನ ರಿಜಿಸ್ಟರ್ ಮಾಡಬೇಕು, ಮರಣೋತ್ತರ ಪರೀಕ್ಷೆ ಆಗಬೇಕು, ಒತ್ತಡ ಕಡಿಮೆ ಮಾಡಬೇಕು, ಕನಿಷ್ಠ 6ರಿಂದ 7 ಗಂಟೆ ನಿದ್ರೆ ಮಾಡಬೇಕು, ದೈಹಿಕ ಚಟುವಟಿಕೆ ಹೆಚ್ಚಿಸಬೇಕು, ಈ ರೀತಿಯ ಸಲಹೆಗಳನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಕಾನೂನು ಯಾವ ರೀತಿಯಾಗಿ ಕಠಿಣವಾಗಿ ತರಬೇಕು ಧೂಮಪಾನ ಬ್ರೇಕ್ ಹಾಕೋದಕ್ಕೆ, ಮತ್ತೊಂದ್ ಕಡೆ ಜನ ಯಾವ ರೀತಿಯಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕು, ಈ ಎರಡೂ ರೀತಿಯ ಸಲಹೆಯನ್ನ ತಜ್ಞರು ಕೊಟ್ಟಿದ್ದಾರೆ. ನಿನ್ನೆ ಕೂಡ ಜಯದೇವ ಮಾಹಿತಿಗೆ ನಾನು ಶ್ರೀಪಾದ್ ಪಾಟೀಲ್. ಕರ್ನಾಟಕಕ್ಕೆ ಸರಣಿ ಹೃದಯಾಘಾತದ ಆಘಾತ ಎದುರಾಗಿದೆ. ಹಾಸನ ಸೇರಿ ಹಲವು ಜಿಲ್ಲೆಗಳಲ್ಲಿ ತಜ್ಞರು ಈಗಾಗಲೇ ಅಧ್ಯಯನವನ್ನ ಕೂಡ ನಡೆಸಿದ್ದಾರೆ. ಅಧ್ಯಯನ ವರದಿಯನ್ನ ಈಗ ಈ ತಾಂತ್ರಿಕ ಸಮಿತಿ ಸಿದ್ಧಪಡಿಸಿದೆ. ತಜ್ಞರ ಸಲಹಾ ಸಮಿತಿಯ ಜೊತೆಗೆ ಆರೋಗ್ಯ ಇಲಾಖೆ ಸಭೆಯನ್ನ ಮಾಡುತ್ತೆ. ಮಧ್ಯಾಹ್ನ 12:15 ವರ್ಚುವಲ್ ಮೂಲಕ ಸಭೆ ನಡೀಲಿಕ್ಕಿದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ. ಈ ಸಭೆಯಾದ ಬಳಿಕ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಆಗಿದೆ. ಹಾಗಿದ್ರೆ ತಜ್ಞರು ನಡೆಸಿದಂತಹ ಈ ಅಧ್ಯಯನದಲ್ಲಿ ಏನೆಲ್ಲ ವಿಚಾರಗಳಿದೆ, ಇವರು ಯಾವೆಲ್ಲ ವಿಚಾರಗಳನ್ನ ಅಲ್ಲಿ ಕಲೆ ಹಾಕಿದ್ದಾರೆ, ಯಾವ ಕಾರಣಕ್ಕಾಗಿ ಸರಣಿ ಹೃದಯಾಘಾತ ನಡೀತಾ ಇದೆ ಹಾಸನ ಸೇರಿದಂತೆ ರಾಜ್ಯದಲ್ಲಿ, ಈ ಅಧ್ಯಯನ ನಡೆಸೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಆ ಅಧ್ಯಯನದ ವರದಿ ಸಿದ್ಧಗೊಂಡಿದೆ. ಆ ವರದಿಯಲ್ಲಿ ಕೆಲವು ವಿಚಾರಗಳು ಉಲ್ಲೇಖ ಆಗಿದೆ. ಹೃದಯಾಘಾತದ ಸಾವುಗಳು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಊಟದಲ್ಲಿ ಉಪ್ಪು ಸಕ್ಕರೆಯ ಪ್ರಮಾಣ ತಗ್ಗಿಸುವಂತೆ ಸಲಹೆ ನೀಡುವಂತಹ ಕೆಲಸ ತಜ್ಞರಿಂದ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನಕ್ಕೆ ಬ್ರೇಕ್ ಹಾಕಿ ಅಂತಾನು ಹೇಳಿದ್ದಾರೆ. ಮಕ್ಕಳು ಮೊಬೈಲ್ ನೋಡೋದು ಕಡಿಮೆ ಮಾಡಬೇಕು. 15 ವರ್ಷದೊಳಗಿನ ಮಕ್ಕಳ ಹೃದಯ ಸ್ಕ್ರೀನಿಂಗ್ಗೆ ಸಲಹೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ಈ ರೀತಿ ಹಲವು ಪ್ರಮುಖ ಸಲಹೆಯನ್ನು ನೀಡೋದಕ್ಕೆ ತಜ್ಞರು ಮುಂದಾಗಿದ್ದಾರೆ. ಏನು ಸಲಹೆಗಳು ಅಂತಂದ್ರೆ, ಅವರು ಕೊಟ್ಟಿರುವಂಥದ್ದು, ಊಟ ಮಾಡ್ತಿರಲ್ಲ ಪ್ರತಿನಿತ್ಯ, ಆ ಊಟದಲ್ಲಿ ಉಪ್ಪು ಮತ್ತು ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಿ, ಆದಷ್ಟು ಉಪ್ಪು ಸಕ್ಕರೆಯನ್ನ ಅವಾಯ್ಡ್ ಮಾಡ್ತಾ ಬನ್ನಿ, ಇನ್ನ ಪ್ರತಿನಿತ್ಯ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಸಲಹೆಯನ್ನ ತಜ್ಞರು ಕೊಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನಕ್ಕೆ ಬ್ರೇಕ್ ಹಾಕಿ, ಯಾರು ಎಲ್ಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಹೊಡಿತಾ ಇದ್ರೆ ಸಿಗರೇಟ್ ಅಂಥವ್ರನ್ನ ಸ್ಟಾಪ್ ಮಾಡಿ, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ. ಇನ್ನು ಮುಂದೆ ಯಾರು ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟನ್ನು ಸೇದದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಮಕ್ಕಳು ಮೊಬೈಲನ್ನು ನೋಡೋದು ಕಡಿಮೆ ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟ್. ಮಕ್ಕಳು ತಿಂಡಿ ಮಾಡಬೇಕು ಅಂದರೆ ನೀವೇ ಮೊಬೈಲ್ ಕೊಡ್ತೀರಿ. ಊಟ ಮಾಡಿದರೆ ಮಾಡಬೇಕು ಏನು ಕಿರಿಕಿಲ್ದೆ ಅಂತಂದರೆ ನೀವೇ ಕೈಯಲ್ಲಿ ಮೊಬೈಲ್ ಕೊಟ್ಟು ಕೂರಿಸ್ತೀರಿ. ಅದನ್ನು ಕಡಿಮೆ ಮಾಡಿ. ಜೊತೆಗೆ ನೀವು ಕೂಡ ಅಷ್ಟೇ, ಮನೆಯಲ್ಲಿರೋರು ಯಾವಾಗಲೂ ಕೈಯಲ್ಲಿ ಮೊಬೈಲ್ ರೀಲ್ಸ್ ನೋಡ್ಕೊಂಡು ಕೂರೋದು, ಇದನ್ನು ಅವಾಯ್ಡ್ ಮಾಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡಬೇಡಿ, ನೀವು ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗಬೇಡಿ. 15 ವರ್ಷದೊಳಗಿನ ಮಕ್ಕಳ ಹೃದಯ ಸ್ಕ್ರೀನಿಂಗ್ಗೆ ಸಲಹೆಯನ್ನು ನೀಡಿದ್ದಾರೆ. ಹಾರ್ಟ್ನ